ನಮಸ್ಕಾರ ಎಲ್ಲರಿಗೂ ಶುಭ ಸಂಜೆ. ಎಲ್ಲರಿಗೂ ಕನ್ನಡ ಸ್ಪೋರ್ಟ್ಸ್ ಅಡ್ಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ICC ಮೆನ್ಸ್ T20 ವರ್ಲ್ಡ್ ಕಪ್ನಲ್ಲಿ ನಿನ್ನೆ ಆಸ್ಟ್ರೇಲಿಯಾ ವರ್ಸಸ್ ಐರ್ಲೆಂಡ್ 14ನೇ ಮ್ಯಾಚ್ ಕಂಪ್ಲೀಟ್ ಆಯಿತು. ಇದರಲ್ಲಿ ಆಸ್ಟ್ರೇಲಿಯವರು ಟಾಸ್ ವಿನ್ ಆಗಿ ಬ್ಯಾಟಿಂಗ್ ಫಸ್ಟ್ ಆಯ್ಕೆ ಮಾಡಿಕೊಂಡ್ರು. ಹಾಗೆ ಇದು ಪ್ರೇಮದಾಸ ಸ್ಟೇಡಿಯಂ ಕೊಲಂಬೋ ಶ್ರೀಲಂಕಾದಲ್ಲಿ ನಡೀತು. ಇನ್ನು ಆಸ್ಟ್ರೇಲಿಯಾದವರು 20 ಓವರ್ಗಳಲ್ಲಿ 182 ರನ್ ಹೊಡೆದ್ರು, 6 ವಿಕೆಟ್ ಕಳ್ಕೊಂಡು. ಒಂದು ಉತ್ತಮವಾದ ಸ್ಕೋರ್ ಅಂತಲೇ ಹೇಳ್ಬೋದು. ಆದರೂ ಸ್ವಲ್ಪ ಮಧ್ಯದಲ್ಲಿ ತಡವರಿಸ್ತಿದ್ರು ಸ್ಕೋರ್ ಗಳಿಸೋಕ್ಕೆ ಅಂತ ಹೇಳ್ಬೋದು. ಇನ್ನು ಮಿಚೆಲ್ ಮಾರ್ಷು ಹೆಲ್ತು ಸರಿ ಇರಲಿಲ್ಲ ಅಂತ ಟ್ರೆವಿಸ್ ಹೆಡ್ ಅವರು ಕ್ಯಾಪ್ಟನ್ ಆಗಿದ್ದರು. ಅವರು ಮಿಚೆಲ್ ಮಾರ್ಷ್ ಅವರು ಟೀಮ್ ಒಳಗಿರಲಿಲ್ಲ. ಅವರು ಕೇವಲ 6 ರನ್ನಿಗೆ ಔಟ್ ಆದರು ಹೆಡ್ ಅವರು. ಇನ್ನು ನೆಕ್ಸ್ಟ್ ಬಂದ ಜೋಸ್ ಇಂಗ್ಲೀಷ್ ಅವರು ಒಂದು ಸ್ಫೋಟಕ ಇನ್ನಿಂಗ್ಸ್ ಆಡಿದ್ರು, 17 ಬಾಲಿಗೆ 37. ನೆಕ್ಸ್ಟ್ ಬಂದ ಕ್ಯಾಮರನ್ ಗ್ರೀನ್ 11 ಬಾಲಿಗೆ 21 ಸ್ಪೀಡಾಗಿ ಆಡಿದ್ರು. ನೆಕ್ಸ್ಟು ಸ್ವಲ್ಪ ವಿಕೆಟ್ ಕಳ್ಕೊಂಡಿದ್ದಾಗ ಮ್ಯಾಥ್ಯೂ ರೆನ್ಶೋ ಹಾಗೆ ಗ್ಲೇನ್ ಮ್ಯಾಕ್ಸ್ವೆಲ್ ಅವರು ಬೇಗ ಔಟ್ ಆದರು 9 ರನ್ನಿಗೆ. ನೆಕ್ಸ್ಟ್ ಮ್ಯಾಥ್ಯೂ ರೆನ್ಶೋ ಹಾಗೆ ಮಾರ್ಕ್ ಸ್ಟೋನಿಕ್ಸ್ ಒಂದು ಒಳ್ಳೆಯ ಪಾರ್ಟ್ನರ್ಶಿಪ್ ಕೊಟ್ಟರು. ರೆನ್ಶೋ ಅವರು ಸ್ವಲ್ಪ ಸ್ಲೋ ಆಗಿ ಆಡಿದ್ರು, 33 ಬಾಲಿಗೆ 37 ಹೊಡೆದ್ರು. ಸ್ಟೋನಿಕ್ಸ್ ಅವರು 29 ಬಾಲಿಗೆ 45 ರನ್ ಹೊಡೆದ್ರು. ಸೊ ನೆಕ್ಸ್ಟು ಕೊನೆಯದಾಗಿ ಕೂಪರ್ ಕುನ್ಲಿ ಅವರು 8 ಬಾಲಿಗೆ 11, ಹಾಗೆ ಬಾರ್ಲೆಟ್ ಅವರು 6 ಬಾಲಿಗೆ 11 ರನ್ ಹೊಡೆದು ನಾಟ್ಔಟ್ ಆಗದೆ ಒಂದು ತಂಡದ ಸ್ಕೋರನ್ನು ಹೆಚ್ಚಲು ಸಹಾಯ ಮಾಡೋದು ಅಂತ ಹೇಳ್ಬೋದು. ಇನ್ನು ಬಾಲಿಂಗ್ನಲ್ಲಿ ಹ್ಯಾಂಪ್ಶೈರ್ ಅವರು 1 ವಿಕೆಟ್, ಮಾರ್ಕ್ ಅದೇರ್ ಅವರು 2 ವಿಕೆಟ್, ಡಾರ್ಕ್ವೆಲ್ ಅವರು ಹಾಗೆ ಟ್ರ್ಯಾಕ್ಟರ್ ಅವರು ತಲಾ 1 ವಿಕೆಟ್ ಪಡ್ಕೊಂಡ್ರು. ಇನ್ನು ಚೇಸಿಂಗ್ ಬಂದಿದ್ದ ಐರ್ಲೆಂಡಿಂದ ಯಾವುದೇ ಪ್ರತಿರೋಧ ಬರಲಿಲ್ಲ. ಕೇವಲ 16.5 ಓವರ್ಗಳಲ್ಲಿ 115 ರನ್ನಿಗೆ ಆಲ್ಔಟ್ ಆದರು. ಇದರಿಂದ ಆಸ್ಟ್ರೇಲಿಯಾಕ್ಕೆ 67 ರನ್ಗಳ ಒಂದು ಬೃಹತ್ ಜಯ ಸಿಕ್ತು, ಒಳ್ಳೆಯ ರನ್ ರೇಟು ಸಿಕ್ತು. ಇನ್ನು ಬ್ಯಾಟಿಂಗ್ನಲ್ಲಿ ಅವ್ರ ಕಡೆ ಕೊನೆಯದಾಗಿ ಜಾರ್ಜ್ ಡ್ಯಾಕ್ಟೋಲ್ ಅವರು 29 ಬಾಲಿಂಗ್ 41 ಹೊಡೆದಿದ್ದು ಉತ್ತಮ ಸ್ಕೋರ್ ಆಗಿತ್ತು. ಅದು ಬಿಟ್ಟರೆ ಬೇರೆ ಯಾರಿಂದ ಅಷ್ಟೊಂದು ಬ್ಯಾಟಿಂಗ್ ಪ್ರದರ್ಶನ ಬಂದಿಲ್ಲ. ಬಾಲಿಂಗ್ನಲ್ಲಿ ನಾಥನ್ ಎಲ್ಲಿಸ್ ಅವರು 3.5 ಓವರ್ಗಳಲ್ಲಿ 1 ಮೇಡಿನ್ ಸಹಿತ 12 ರನ್ ಕೊಟ್ಟು 4 ವಿಕೆಟ್ ತೊಗೊಂಡ್ರು. ಈ ಪ್ರದರ್ಶನ ಅವರಿಗೆ ಪ್ಲೇಯರ್ ಆಫ್ ದ ಮ್ಯಾಚ್ ಕೂಡ ಸಿಕ್ತು. ಅವರು ಇತ್ತೀಚೆಗೆ BBL ಕೂಡ ಒಳ್ಳೆ ಫಾರ್ಮಲ್ಲಿದ್ದರು, ಒಳ್ಳೆ ಬಾಲಿಂಗ್ ಪ್ರದರ್ಶನ ಮಾಡ್ತಿದ್ದಾರೆ. ಅದನ್ನೆಲ್ಲೂ ಕಂಟಿನ್ಯೂ ಮಾಡೋದು ಅಂತ ಹೇಳ್ಬೋದು. ಹಾಗೆ ಆಡಮ್ ಜಾಂಪ್ ಅವರು 4 ಓವರ್ 23 4 ವಿಕೆಟ್ ತೊಗೊಂಡ್ರು. ಇದೊಂದು ಸ್ಪಿನ್ನರ್ ಫ್ರೆಂಡ್ಲಿ ಪಿಚ್ ಆಗಿತ್ತು, ಇವರು ಅದನ್ನು ಉಪಯೋಗ ಪಡ್ಕೊಂಡ್ರು. ಕುನ್ನಿಂಗ್ ಮ್ಯಾನ್ ಅವರು ಸ್ಪಿನ್ನರ್ 1 ವಿಕೆಟ್ ತೊಗೊಂಡ್ರು, 4 ಓವರ್ 29 ರನ್ ಕೊಟ್ಟು. ಸೊ ಓವರಾಲಾಗಿ ಆಸ್ಟ್ರೇಲಿಯಾ ಒಂದು ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಡ್ತು, ಒಳ್ಳೆಯ ಸ್ಟಾರ್ಟಿಂಗ್ ಕೂಡ ಮಾಡಿದೆ, ಈ ವರ್ಲ್ಡ್ ಕಪ್ನಲ್ಲಿ ಶುಭಾರಂಭ ಮಾಡಿದೆ ಅಂತ ಹೇಳ್ಬೋದು. ಇದಿಷ್ಟು ಈ ಮ್ಯಾಚ್ನ ಹೈಲೈಟ್ಸ್ ಆಗಿತ್ತು. ಧನ್ಯವಾದಗಳು.